ಜಿಲ್ಲೆಯ ಕನಕಪುರ ತಾಲೂಕಿನ ಹುಲಿಬೆಲೆ ಗ್ರಾಮದಲ್ಲಿದ್ದೀನಿ. ಹುಲಿಬೆಲೆ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಇಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಆಗಮಿಸಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಿದ್ದಾರೆ. ಇಲ್ಲಿನ ವಿಶೇಷ ಏನು ಅಂತಂದರೆ, ಈ ಗ್ರಾಮದ ಹಿರಿಯರೊಬ್ಬರು 95 ವರ್ಷ ಚಿಕ್ಕ ಮಾದುಗೌಡರು ಅಂತೇಳಿ ಇವರು ಈಗಷ್ಟೇ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಇಡೀ ಗ್ರಾಮಕ್ಕೆ ಇವತ್ತು ಮಾದರಿಯಾಗಿದ್ದಾರೆ. ಯಜಮಾನ್ರೆ, ವೋಟ್ ಮಾಡಿದ್ರಿ? ವೋಟ್ ಮಾಡಾಯ್ತು. ತೋರಿಸಿ, ವೋಟ್ ಮಾಡ್ರ ತೋರಿಸಿ, ಹಿಂಗೆ ತೋರಿಸಿ, ಹಿಂಗೆ ನೋಡಿ. ಇವತ್ತು ಈ ಗ್ರಾಮದ ಯುವಕರಿಗೆ ಈ 95 ವರ್ಷದ ಚಿಕ್ಕಮಾದುಗೌಡರು ಮಾದರಿಯಾಗಿದ್ದಾರೆ. ಇವರು ಯಾವುದೇ ಒಂದು ಸಹಾಯವಿಲ್ಲದೆ ನಡೆದುಕೊಂಡು ಬಂದು ಇಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಕೆಲವರು ವೀಲ್ ಚೇರಲ್ಲಿ ಬರ್ತಿರೋದನ್ನು ಗಮನಿಸಿದ್ವಿ, ಕೆಲವರು ಗಾಡಿಗಳ ಸಹಾಯದಿಂದ, ಇನ್ನೊಬ್ಬರ ಸಹಾಯದಿಂದ ಇಲ್ಲಿಗೆ ಬಂದು ತಮ್ಮ ಹಕ್ಕುಗಳನ್ನು ಚಲಾಯಿಸಿದ್ರು. ಆದರೆ ಈ ನಮ್ಮ ಚಿಕ್ಕಮಾದುಗೌಡರು 95 ವರ್ಷ ನಡ್ಕೊಂಡು ಬಂದು ಇಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಗೌಡ್ರೆ, ಏನು ಹೇಳೋದಕ್ಕೆ ಬಯಸ್ತೀರಿ? ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದೀರಿ, ಇತರರಿಗೆ ಇಡೀ ಗ್ರಾಮಕ್ಕೆ ಇವತ್ತು ಮಾದರಿಯಾಗಿದ್ದೀರಿ, ಏನು ಹೇಳೋದಕ್ಕೆ ಬಯಸ್ತೀರಿ? ಏನು ಹೇಳೋಣ ಸ್ವಾಮಿ, ಈಗ ನಾವು ಹೇಳೋದೇನಿದತ್ತು, ಈಗೇನಿದ್ರು ಎಲ್ಲ ನಿಮ್ಮಂಥವ್ರಿಗೆ ಬಿಟ್ಬಿಟ್ಟಿದ್ದೀವಲ್ಲ, ಎಲ್ಲ ಅವರು ನಮ್ಮ ರಾಜಕೀಯದವ್ರೂ ಹುಡುಗರನ್ನೇ ಇದು ಮಾಡೋದು. ನಾವು ಏನೋ ಮನೆ ತಾವು ಕುಂತ್ಕೊಂಡು ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಹಕ್ಕನ್ನು ಚಲಾವಣೆ ಮಾಡಬೇಕು. ನಾವು ಹಿಂದೆ ಇಲ್ಲಿ ಚೇರ್ಮನ್ ಆಗಿದ್ದವರು, ಕಾಂಗ್ರೆಸ್ ಸರ್ಕಾರ ಬಂದಾಗ ಚೇರ್ಮನ್ ಮಾಡಿದ್ರು. ನಾವು ಆದಷ್ಟು ನಾವು ದುಡ್ಡು ಕಾಸು ಕೈ ಹಾಕಲಿಲ್ಲ, ಎಲ್ಲ ಒಳ್ಳೆಯದು ಅನ್ನಿಸ್ಕೊಂಡು ಕಿವರು ಸೂರ್ಯವರು ಎಲ್ಲ ಇದು ಮಾಡಿದ್ರು. ನಾವು ಪ್ರಶ್ನೆ ಮಾಡಬೇಕು ಅಂದರೆ ನಾವು ಓಟನ್ನು ಮಾಡಬೇಕು. ಓಟನ್ನು ಮಾಡಿದ್ರೆ ಮಾತ್ರ ನಮಗೆ ಅಭಿವೃದ್ಧಿ ವಿಚಾರವಾಗಲಿ ಏನೇ ಒಂದು ಕೆಲಸದ ವಿಚಾರವಾಗಿ ಪ್ರಶ್ನೆ ಎಲ್ಲಕ್ಕೂ ಸರಿ. ನಮ್ಮ ಹಕ್ಕು ಯಾರಿಗದೆ ಅವ್ರಿಗೆ ಹಾಕ್ಬೋದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ರಾಮನಗರ. ಸರ್, ಇದು ವೋಟಿಂಗ್ ಬೂತ್ ಅಂತ ಹಾಕಿ ಸರ್, CTD ವೋಟಿಂಗ್ ಬೂತ್ ವಿದ್ಯುತ್ ಅಂತ ಹಾಕಿ ಸರ್. ರಮೇಶಣ್ಣ, ಬನ್ನಿ, ಯಾರು